ತರಬೇತಿಗೆ ಬಂದಿದ್ರು. ಬಂದು ಆಮೇಲೆ ಅವರು ಮಗ್ಗವನ್ನು ಚಂದ್ರನ್ ಅವರ ಸಹಾಯದಿಂದ ಮಗ್ಗವನ್ನು ಸೆಟ್ ಮಾಡಿ ಅವರ ಮನೆಯಲ್ಲಿ ಅವರು ಮದುವೆ ಮೊದಲು ನೇಕಾರಿಕೆ ಕಲಿತದ್ದು. ಮದುವೆ ಸಂದರ್ಭದಲ್ಲಿ ಅವ್ರ ನೇಕಾರಿಕೆ ಅವರಿಗೆ ಯಾವುದೇ ಪ್ರೋತ್ಸಾಹ ಸಿಗದೆ ಅವರು ಮುಂದುವರಿಸಿರ್ಲಿಲ್ಲ. ಮುಂದೆ ಅವರು ತಮ್ಮ ಮನೆಯಲ್ಲಿ ಒಂದು ಮಗ್ಗವನ್ನು ಹಾಕಿದರು. ಆಮೇಲೆ ನಾವು ವೀವರ್ ಸರ್ವಿಸ್ ಸೆಂಟರ್ ನೆರವಿನೊಂದಿಗೆ ಮತ್ತೆ ಟ್ರಸ್ಟ್ನ ಮೂಲಕ ಮತ್ತೆ ಅವರು ಕೂಡ ಸೇರಿ ಒಂದು ಒಳ್ಳೆಯ ಸುಸಜ್ಜಿತವಾದ ಒಂದು ನೇಕಾರ ಮನೆಯನ್ನು ಅವರ ಮನೆಯ ಮೇಲೆ ರಚಿಸಿದರು. ಇವರು ಸ್ವಲ್ಪ ಸಮಯ ಕಿನ್ನಿಗಳು ಕೆಲಸ ಮಾಡಿ ಆಮೇಲೆ ಶಿವಳ್ಳಿ ನೇಕಾರ ಸಂಘದ ಸದಸ್ಯ ಕೂಡ ಆಗ್ತಾರೆ. ಸರೋಜ ಅವರು ಕೆಲಸ ಮಾಡ್ತಿರೋ ನೋಡಿ ಅವರ ಮನೆಯ ಸುತ್ತಮುತ್ತಲಿರುವ ಅನೇಕ ಯುವತಿಯರು ಕೂಡ ಅದರ ಬಗ್ಗೆ ಆಸಕ್ತಿ ತೋರಿಸ್ತಾರೆ. ನಮಗೆ ಕೂಡ ನೇಕಾರಿಕೆ ಕಲಿಬೇಕು ಅಂತ. ಈಗ ಸರೋಜ ಇರುವ ಮನೆ ಬೈಂದೂರಿನ ಸಮೀಪ ಎಳಜಿತ್ ಅಂತೇಳಿ ಒಂದು ಸಣ್ಣ ಹಾಡಿ ಮನೆ ಅಂತ ಹೇಳ್ತಾರೆ ಅವರು ಇರುವ ಪ್ರದೇಶಕ್ಕೆ. ಅದು ಸುಮಾರು ನಮ್ಮ ರಸ್ತೆಗಿಂತ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಸರಿಯಾದ ವಾಹನ ಸಂಚಾರ ಇಲ್ಲ. ಅಲ್ಲಿ ಯುವಕರು ಅವರಿಗೆ ಆದ ಸ್ವಂತ ವಾಹನ ಇದೆ, ಹೊರಗೆ ಹೋಗಿ ಕೆಲಸ ಮಾಡ್ತಾರೆ. ಆದರೆ ಯುವತಿಯರಿಗೆ ಅಂತ ಅವಕಾಶ ಇಲ್ಲ, ಮನೆ ಬಿಟ್ಟು ಹೋಗೋದಿಲ್ಲ. ಸಣ್ಣ ಪುಟ್ಟ ಮನೆ, ಎಲ್ರಿಗೂ ಕೃಷಿ ಇದೆ, ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರೆ. ಆದರೆ ಅವರಿಗೆಲ್ಲರಿಗೂ ತಮ್ಮದೇ ಆದ ಒಂದು ಸಂಪಾದನೆ ಬೇಕು, ಕೆಲಸ ಮಾಡಬೇಕು ಅಂತ ಆಸೆ ಇದೆ. ನಾವು ತುಂಬ ಬಾರಿ ಸರೋಜನೆ ಮನೆಗೆ ಹೋಗೋದು, ಅವರೆಲ್ಲ ಬಂದು ಅಲ್ಲಿ ನಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಿದ್ರು. ನಮಗೆ ಕೂಡ ತರಬೇತಿ ಕೊಡಿ ಅಂತ ಹೇಳ್ತಾರೆ. ಹಾಗೆ ನಾವು ನಮ್ಮ ಕೆಲವು ಹಿತೈಷಿಗಳ ನೆರವಿನೊಂದಿಗೆ ಸರೋಜ ಅವರ ಮನೆಯನ್ನು ಕೇಂದ್ರವಾಗಿ ಇಟ್ಕೊಂಡು ತರಬೇತಿ ಆರಂಭ ಮಾಡಿದ್ವಿ. ಕಳೆದ ಅಕ್ಟೋಬರ್ 2ರಂದು ನಾವು ತರಬೇತಿಯನ್ನು ಆರಂಭ ಮಾಡಿದ್ವಿ. ಈಗ ಅವರೆಲ್ಲರೂ ಚೆನ್ನಾಗಿ ನೇಕಾರಿಕೆ ಸುಮಾರು 8 ಮಂದಿಯ ಜೊತೆಗೆ ನಾವು ತರಬೇತಿ ಆರಂಭ ಮಾಡಿದ್ದು. ಅವರೆಲ್ಲ ಈಗ ಯಶಸ್ವಿ ನೇಕಾರಾಗಿದ್ದಾರೆ. ಚಂದದ ಅಡಿಕೆ ಚಂದದ ಪಂಚೆ ಶಾಲು ಮತ್ತು ಶಾಲುಗಳು ಮತ್ತು ಬೇರೆ ಬೇರೆ ಬಟ್ಟೆಗಳೆಲ್ಲ ನೇಯ್ದಿದ್ದಾರೆ. ಮತ್ತು ಅವರು ನೇಯ್ದ ಬಟ್ಟೆಗಳು ಬೇರೆ ಬೇರೆ ದೊಡ್ಡ ದೊಡ್ಡ ಹೆಸರಾಂತ ಸಂಸ್ಥೆಗಳಿಂದ ಬಳಸಿದೆ. CPCRI, ಕಾಸರಗೋಡು, ವಿಟ್ಲ ಇವರು ಸನ್ಮಾನ ಮಾಡಲು, ಹಾಗೆ ಕಾಸರಗೋಡಿನವರು ಡೆಲ್ಲಿಯಲ್ಲಿ ಪ್ರದರ್ಶನ ಕೊಡಲು ಇವರು ತಯಾರಿಸಿದ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ಮಾಹೆ ಸಂಸ್ಥೆಯವರು ಕೂಡ ಅತಿಥಿಗಳಿಗೆ ಗೌರವ ಕೊಡಲು ಉಡುಗೊರೆ ಕೊಡಲು ಅವರು ಬಳಸಿದ್ದಾರೆ. ಹಾಗೆ ಬೇರೆ ಬೇರೆ ಜನರು ಇದನ್ನು ದೇಶಾದ್ಯಂತ ಅವರಿಗೆ ಬೇಡಿಕೆ ಬರ್ತಾ ಇದೆ. ಅವರ ಕೆಲಸ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಗೆ ಒಂದು ಇತ್ತೀಚೆಗೆ ಬೆಂಗಳೂರಿನಲ್ಲಿ IIMB ಸಂಸ್ಥೆಯಲ್ಲಿ ಒಂದು ಅವರ ಕಾನ್ವೆಕೇಶನ್ಗೆ ಕೂಡ ಇವರು ತಯಾರಿಸಿದ ಶಾಲನ್ನು ಅವರು ಕಾನ್ವೆಕೇಶನ್ಗೆ ಬಳಸಿದರು. ಹಾಗೆ ತುಂಬ ಮೆಚ್ಚುಗೆಯನ್ನು ಪಡೆದಿದೆ. ಅವರನ್ನು ಕೂಡ ಈ ಸಭೆಗೆ ನನಗೆ ಪರಿಚಯ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಹಿರಿಯ ನೇತಾರಿದ್ದಾರೆ. ಅವರಿಗೆ ಹಿಂದೆ ಒಂದು ಚಿಂತೆ ಇತ್ತು, ನಾವು ಕೆಲಸ ಬಿಟ್ಟ ನಂತರ ಮತ್ತೆ ಇದನ್ನು ಮುಂದುವರಿಸೋದಿಲ್ಲ ಅಂತ. ಈಗ ಎಷ್ಟೊಂದು ಸಣ್ಣ ಕಿರಿಯ ಪ್ರಾಯದವರು ನೇಕಾರಿಕೆ ಕಲ್ತಿದ್ದಾರೆ ಅಂತೇಳಿ ಅವರಿಗೆ ಈಗ ನೋಡಿ ಖಂಡಿತ ಅವರಿಗೆ ಇವರನ್ನು ನೋಡಿ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ನಮ್ಮ ಕೆಲಸವನ್ನು ಮುಂದುವರಿಸಲಿಕ್ಕೆ ಹೊಸ ಪೀಳಿಗೆ ಬಂದಿದೆ ಅಂತೇಳಿ ಅವರನ್ನು ನಾನು ಇಲ್ಲಿ ಸಭೆಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಬಾಗಳ್ ಅವರನ್ನು ಇನ್ನೊಂದು ವಿಚಾರ ಹೇಳಬೇಕು. ಅವರನ್ನು ನಾವೆಲ್ಲ ಪ್ರೀತಿಯಿಂದ ಬಾಗಳ್ ಬಂಧುಗಳು ಅಂತ ಕರೀತೇವೆ. ಬಾಗಳ್ ನಿಮಗೆ ಗೊತ್ತಿರೋ ಬಾಗಳ್ ಅಂದರೆ ಕುಂದಾಪುರ ಭಾಷೆಯಲ್ಲಿ ಬಕ್ಕುಳ ಅಥವಾ ರೆಂಜೆಹೂ, ನಾವು ರೆಂಜೆಹೂ ಅಂತ ಹೇಳ್ತೀವಲ್ಲ, ಅವರ ಮನೆಯ ಹತ್ತಿರ ಹಾಡಿ ಮನೆ ಅಂತೇಳಿ ಆ ಪ್ರದೇಶಕ್ಕೆ ಹೆಸರು. ಒಂದು ದೊಡ್ಡ ಮರ ಇದೆ, ಬಕ್ಕುಳದ ಮರ. ಅದು ಒಂದು ಪವಿತ್ರ ಮರ. ಮತ್ತೆ ಅವರ ಗುಡಿಯೆಲ್ಲ ಇದೆ. ಆ ಹೆಸರನ್ನೇ ನಾವು ಈ ತಂಡಕ್ಕೆ ಇಟ್ಟಿದ್ದೇವೆ, ಬಾಗಳ್ ಬಂಧುಗಳು. ಇವರೆಲ್ಲ ನಮ್ಮ ಬಂಧುಗಳಾಗಿ ಅವರು ನಮ್ಮ ತುಂಬ ಪ್ರೀತಿಯಿಂದ ನಮ್ಮ ಮನೆಯವರಾಗಿ ನಮ್ಮನ್ನು ನೋಡಿಕೊಳ್ತಾರೆ. ಹಾಗಾಗಿ ಅವರು ಬಂಧುಗಳು ಅಂತೇಳಿ ನಾವು ಕರೀತಿದ್ದೇವೆ. ದಯವಿಟ್ಟು ಬಾಗಳ್ ಬಂಧುಗಳು ಮುಂದೆ ಬರಬೇಕು. ಸರೋಜ, ಅಣ್ಣಪ್ಪ, ಸುಶೀಲಾ, ಕಾವ್ಯ, ಮೋಹಿನಿ, ಭಾರತಿ, ಸುನೀತಾ, ಪದ್ಮಾವತಿ, ವಸಂತಿ, ಹರೀಶ್, ನೀವೆಲ್ಲ ಗಮನಿಸಬಹುದು. ಅವರೆಲ್ಲ ಇವತ್ತು ಅವರೇ ತಯಾರಿಸಿದ ಬಟ್ಟೆಯ ಅಂಗಿಯನ್ನು ಹಾಕಿಕೊಂಡಿದ್ದಾರೆ, ಅವರೇ ತಯಾರಿಸಿದ ಶಾಲನ್ನು ಧರಿಸಿಕೊಂಡಿದ್ದಾರೆ. ಇವೆಲ್ಲ ಸಹಜ ಬಣ್ಣದ ಬಟ್ಟೆಗಳು. ಅವರ ಜೊತೆಗೆ ಅವರ ಮಕ್ಕಳು ಕೂಡ ಇದ್ದಾರೆ. ಅವರು ಕೂಡ ಚರಕ ನೂರು ಸುತ್ತುವ ಕೆಲಸ ಕೂಡ ಅವರೊಟ್ಟಿಗೆ ಸೇರಿ ಮಾಡ್ತಾರೆ. ಅದರಲ್ಲಿ ನನಗೆ ಮತ್ತೆ ಇವರೆಲ್ಲ ತರಬೇತಿ ಹೊಂದಿ ಈ ರೀತಿಯಾಗಿ ಒಂದು ಯಶಸ್ವಿ ನೇಕಾರಾಗಲಿಕ್ಕೆ ಇರುವ ಹಿಂದಿನ ಶಕ್ತಿ ನಮ್ಮ ಚಂದ್ರನ್ ಸರ್ ಅವರು. ಚಂದ್ರನ್ ಸರ್ ಅವರು ಕೂಡ ಇಲ್ಲಿಗೆ ಬರಬೇಕು. ಎಲ್ಲರೂ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಅವರು ಹೋಗಿ ಅನೇಕ ತರಬೇತಿ ಕಾರ್ಯಕ್ರಮ ಭಾಗವಹಿಸಿ ತರಬೇತಿ ನೀಡ್ತಾ ಇದ್ದಾರೆ. ಇಲ್ಲಿ ಚಂದ್ರ ಸರ್ ಸ್ವಲ್ಪ ಸಮಯ ನಮ್ಗೆ ಇವರಿಗೆಲ್ಲ ನೇಕಾರಿಕೆ ಪೂರಕ ಕೆಲಸ ಕಳಿಸಿಕೊಟ್ಟಿದ್ರು. ಇವರ್ಯಾರು ಕೂಡ ನೇಕಾರಿಕೆ ಮನೆತನದವರಲ್ಲ, ಯಾವುದೇ ನೇಕಾರಿಕೆ ಹಿನ್ನೆಲೆ ಅವರಿಗಿಲ್ಲ, ಬೇರೆ ಬೇರೆ ಸಮುದಾಯದಿಂದ ಬಂದವರು. ಆದರೆ ಈಗ ನೇಕಾರ ಎನ್ನುವ ಒಂದು ಫ್ಯಾಮಿಲಿಗೆ ಅವರು ಸೇರಿದ್ದಾರೆ, ಒಂದು ಸಮುದಾಯವಾಗಿ ಅವರೆಲ್ಲ ನೇಕಾರರು ಅಂತೇಳಿ ಗುರುತಿಸ್ಕೊಳ್ತಾ ಇದ್ದಾರೆ.
ತರಬೇತಿ ನಮಗೆ ಯಶಸ್ವಿಯಾಗಲಿಕ್ಕೆ ಕಾರಣ ಸರೋಜ ಮತ್ತು ಅಣ್ಣಪ್ಪ ಅವರು. ಈ ತರಬೇತಿ ನಾವು ಮಾಡ್ತಾ ಇರೋದು ಸರೋಜ ಮತ್ತು ಅಣ್ಣಪ್ಪ ಅವರ ಮನೆಯಲ್ಲಿ. ಸರೋಜ ಅವರು ಚಂದ್ರನವರ ಅನುಪಸ್ಥಿತಿಯಲ್ಲಿ ಅಲ್ಲಿ ಎಲ್ಲ ಉಸ್ತುವಾರಿ ನೋಡಿಕೊಂಡು ಎಲ್ರಿಗೂ ನೇಕಾರಿಕೆ ಕಲಿಸಿ ಎಲ್ಲರೂ ಒಳ್ಳೆಯ ನೇಕಾರರಾಗಿದ್ದಾರೆ. ಸರೋಜ ಮತ್ತು ಕಾವ್ಯ ಅತ್ಯಂತ ಕಿರಿಯ ವಯಸ್ಸಿನ ನೇಕಾರರು. ಇನ್ನೊಬ್ಬರು ಇಲ್ಲಿ ಇಬ್ಬರು ಅನುಪಸ್ಥಿತಿಯಲ್ಲಿ ನಾನು ಹೇಳಲೇಬೇಕು. ಒಂದು ಅಂಬಿಕಾ ಅಂತೇಳಿ ಅತ್ಯಂತ ಕಿರಿಯ 19 ವರ್ಷದ ನೇಕಾರರು, ಆದರೆ ಅವರಿಗೆ ಇತ್ತೀಚೆಗೆ ಮದುವೆ ಆಗಿದೆ. ಅವರು ಮತ್ತೆ ಮರಳಿ ಬರ್ತೇನೆ, ಮತ್ತೆ ನಾನು ನೇಕಾರಿಕೆ ಮಾಡಲೇಬೇಕು ಅಂತ ಅವರು ಆಗಾಗ ಮೆಸೇಜ್ ಸಂದೇಶ ಕಳಿಸ್ತಾ ಇರ್ತಾರೆ. ಅವರು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಕಾವ್ಯ ಕೂಡ ಅತ್ಯಂತ ಕಿರಿಯ, ಈಗ ಇರುವ ಇಡೀ ಜಿಲ್ಲೆಗಳಲ್ಲಿ 2 ಜಿಲ್ಲೆಗಳಿರುವ ಅತ್ಯಂತ ಕಿರಿಯ ನೇಕಾರರು ಅಂತ ಹೇಳ್ಬೋದು. ಒಳ್ಳೆಯ ಪರಿಣಿತಿಯನ್ನು ಸಾಧಿಸಿದ್ದಾರೆ. ಈಗ ಹಿಂದೆ ನಾವು ತರಬೇತಿ ಆರಂಭದ ಸಂದರ್ಭದಲ್ಲಿ ನಾವು ಸ್ಟೈಪಂಡ್ ಕೊಡ್ತಿದ್ದೇವೆ. ಈಗ ಅವರು ಸ್ಟೈಪಂಡ್ನ ನೆರವಿಲ್ಲದೆ ಸ್ವತಂತ್ರವಾಗಿ ಅವರು ಗಳಿಕೆಯನ್ನು ಆರಂಭಿಸಿದ್ದಾರೆ. ಹಾಗೆ ಸುಶೀಲ ಕೂಡ ಒಳ್ಳೆಯ ನೇಕಾರರಾಗಿದ್ದಾರೆ. ಸಹಜಬಳ ಶಾಲುಗಳು ನೇಯ್ತಾರೆ. ಹಾಗೆ ಮೋಹಿನಿ ಇದ್ದಾರೆ, ಇವರು ಗ್ರಾಮ ಪಂಚಾಯತ್ ಸದಸ್ಯೆ ಕೂಡ. ಇತ್ತೀಚಿನವರೆಗೆ ತರಬೇತಿ ಪಡೆದಿದ್ದರು. ಈಗ ಅವರ ಮನೆಯಲ್ಲೇ ಒಂದು ಸಣ್ಣ ಶೆಡ್ ಮಾಡಿ ಅಲ್ಲಿ ಮಗ್ಗವನ್ನು ಸ್ಥಾಪನೆ ಮಾಡಿದ್ದಾರೆ. ಮುಂದೆ ಬರುವ ತಿಂಗಳಿಂದ ಅವರು ಹೊಸದಾಗಿ ನೇಯಲಿಕ್ಕೆ ಆರಂಭ ಮಾಡ್ತಾರೆ. ಹಾಗೆ ವಸಂತಿ ಈಗಾಗಲೇ ಅವರು ಕೂಡ ಒಳ್ಳೆಯ ನೇಕಾರರಾಗಿದ್ದಾರೆ. ಅಡಿಕೆ ಚೌಕನ ಪಂಚೆ ನೇಯ್ತಾ ಇದ್ದಾರೆ. ಅವರ ಇತ್ತೀಚೆಗೆ ನೇಕಾರಿಕೆ ತರಬೇತಿ ಪಡೆಯುತ್ತಿದ್ರು. ಈಗ ಅವರ ಮನೆಯಲ್ಲಿ ಮಗ್ಗವನ್ನು ಸ್ಥಾಪನೆ ಮಾಡಿ ತುಂಬ ಚೆಂದದಿಂದ ನೇಯ್ತಾ ಇದ್ದಾರೆ. ವಸಂತಿ ಬಗ್ಗೆ ಹೇಳುವಾಗ ಅವರ ಪತಿ ಸತೀಶ್ ನಾಯಕ್ ಬಗ್ಗೆ ಸಹ ಹೇಳಬೇಕು. ಸತೀಶ್ ಅವರು ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅದನ್ನು ಕೆಲಸ ಬಿಟ್ಟು ಊರಿಗೆ ಬಂದು ಈಗ ಒಳ್ಳೆಯ ಕೃಷಿಕರಾಗಿದ್ದಾರೆ. ಅವರೇ ಸ್ವತಃ ಕೆಲಸ ಮಾಡಿ ತೋಟ ನಿರ್ಮಿಸಿದ್ದಾರೆ. ಅದರ ಜೊತೆಗೆ ವಸಂತಿಯಿಂದ ಪ್ರೇರಿತರಾಗಿ ಅವರು ಕೂಡ ನೇಕಾರಿ ಕಲೀಲಿಕ್ಕೆ ಆರಂಭ ಮಾಡಿದ್ದಾರೆ. ಅವರು ಕೂಡ ಈ ಬಾಗಲ್ ಬಂಧನ ಒಬ್ಬ ಸದಸ್ಯ ಆಗಿದ್ದಾರೆ. ಈಗಾಗಲೇ ಬಟ್ಟೆ ನೇಯುವ ಪ್ರಾರಂಭದ ಕೆಲಸವನ್ನು ಕಲಿತಿದ್ದಾರೆ. ಹಾಗೆ ನಮ್ಮೊಟ್ಟಿಗಿದ್ದಾರೆ ಭಾರತಿ ಕೂಡ ಒಳ್ಳೆಯ ಹಾಡುಗಾರ್ತಿಯವರು. ಈಗ ನೇಕಾರಿ ಕಲಿತು ಈಗ ಅವರ ಮನೆಯಲ್ಲೇ ಮಗ್ಗ ಸ್ಥಾಪಿಸಿ ನೇಕಾರಿಕೆಯನ್ನು ಮುಂದುವರಿಸಲಿಕ್ಕೆ ಸಜ್ಜುಗೊಳಿಸಿದ್ದಾರೆ. ಹಾಗೆ ಇತ್ತೀಚೆಗೆ ಇವರ ಸಾಧನೆ ನೋಡಿ ಇದರಿಂದ ಪ್ರೇರಿತರಾಗಿ ಇತ್ತೀಚೆಗೆ ನಮಗೆ ತರಬೇತಿಗೆ ಸೇರಿದವರು ಒಂದು ಪದ್ಮಾವತಿ ಮತ್ತು ಸುನೀತಾ. ಪದ್ಮಾವತಿಯವರು ಸುಶೀಲ ಅವರ ತಂಗಿ ಕೂಡ. ನನ್ನ ತಮಾಷೆ ವಿಷಯ ಹೇಳ್ಬೇಕಂದ್ರೆ ಪದ್ಮಾವತಿ ಹೇಳ್ತಿದ್ರು, ನಾನು ತರಬೇತಿಗೆ ಸೇರ್ತೇನೆ, ಬೇಕಾದ್ರೆ ನಾನು ಬರ್ತೆ ಕೊಡ್ತೇನೆ, ಇನ್ನು 4 ವರ್ಷ ನಾನು ಮದುವೆ ಆಗೋದಿಲ್ಲ ಅಂತೇಳಿ. ಅಂದರೆ ಅವ್ರಿಗೆ ಅಷ್ಟು ಉತ್ಸಾಹ, ನಾನು ನೇಕಾರಿ ಕಲೀಲೇಬೇಕು, ನನಗೆ ಬೇಕಾದಂತೆ. ನಾನು ಆ ರೀತಿಯ ಕಂಡೀಷನ್ ನಮಗೆ ಇಲ್ಲ. ನೀವು ನೇಕಾರಿ ಕಲಿಯಿರಿ, ಎಲ್ಲಿ ಬೇಕಾದ್ರೆ ಅದನ್ನು ಮುಂದುವರಿಸ್ಬೋದು, ನೀವು ಪ್ರೀತಿಯಿಂದ ಕಲಿಯೋದು ಮುಖ್ಯ ಅಂತ ಹೇಳಿದ್ದೇನೆ. ಈಗ ಅವರು ನೇಕಾರಿ ಕಲಿತು ಈಗಾಗಲೇ ಟವೆಲ್ ನೇಯಲಿಕ್ಕೆ ಕಲ್ತಿದ್ದಾರೆ. ನೇಯ್ಗೆ ಕೆಲಸ ಕೆಲವೇ ತಿಂಗಳಲ್ಲಿ ಅದನ್ನು ಕರಗತ ಮಾಡಿಕೊಂಡಿದ್ದಾರೆ. ಹಾಗೆ ಸುನೀತಾ ಕೂಡ ಈಗ ಇತ್ತೀಚೆಗೆ ಅವರು ಇವರ ಸಾಧನೆಯಿಂದ ಪ್ರೇರಿತರಾಗಿ ಅವರು ಕೂಡ ನೇಕಾರಿಕೆ ಕಲಿತು ಒಳ್ಳೆಯ ನೇಕಾರರಾಗಿದ್ದಾರೆ. ಹಾಗೆ ನಮ್ಮೊಟ್ಟಿಗಿದ್ದಾರೆ ಅಣ್ಣಪ್ಪ, ಸರೋಜ ಅವರ ಪತಿ. ಅವರು ಕೂಡ ಸರೋಜ ಮತ್ತೆ ನೇಕಾರಿಕೆ ಮರಳಿ ಬರಲು ಅವರು ಪ್ರೋತ್ಸಾಹ ನೀಡಿದ ಕಾರಣ ನಮಗೆ ಇಷ್ಟು ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಎಲ್ಲ ಉಸ್ತುವಾರಿ ನೋಡಿಕೊಳ್ತಾ ನಮಗೆ ಅದಕ್ಕೆ ಬೇಕಾದ ಎಲ್ಲ ನೂಲುಗಳನ್ನು ಸಾಗಾಟ ಮಾಡಲಿಕ್ಕೆ, ವಿತರಣೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಹಾಗೆ ಅವರು ಕೂಡ ನೇಕಾರಿಕೆ ಕಲಿತಿದ್ದಾರೆ. ಅವರು ಕೂಡ ಅವರದ್ದು ಸ್ವಂತ ವಾಹನ ಇದೆ, ಬಿಡುವಿನ ಕೃಷಿ ಇದೆ, ಇವರೆಲ್ಲರಿಗೂ ಕೃಷಿ ಇದೆ. ಕೃಷಿ ಕೆಲಸ ಮಾಡ್ತಾ ಜೊತೆಗೆ ನೇಕಾರಿಕೆಯನ್ನು ಕಲಿತು ಈಗ ಒಳ್ಳೆಯ ನೇಕಾರರಾಗಿದ್ದಾರೆ. ಹಾಗೆ ಕೊನೆಯಲ್ಲಿದ್ದಾರೆ ಹರೀಶ್ ನಾಯ್ಕ್. ಈಗ ನೀವು ಗಮನಿಸಿರ್ಬೋದು, ಈ ಕಾರ್ಯಕ್ರಮದ ಫೋಟೋವನ್ನು ತೆಗಿತಾ ಇದ್ರು. ಒಳ್ಳೆಯ ಫೋಟೋಗ್ರಾಫರ್, ಕುಂದಾಪುರದಲ್ಲಿ ಅವರು ಒಳ್ಳೆಯ ಫೋಟೋಗ್ರಾಫರ್. ನಮ್ಮ ಅಣ್ಣಪ್ಪ ಅವರ ಅಣ್ಣನ ಮಗ. ಅವರು ಕೂಡ ಇವರ ಕೆಲಸ ನೋಡಿ ಪ್ರೇರಿತರಾಗಿ ನಾನು ಕೂಡ ಅವರು ಕೃಷಿಯನ್ನು ಕೂಡ ತುಂಬ ಕೃಷಿ ಕೆಲಸದಲ್ಲಿ ಕೂಡ ತಮ್ಮ ತಂದೆ ತಾಯಿಗಳಿಗೆ ನೆರವು ನೀಡ್ತಾ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾನು ಕೂಡ ನೇಕಾರಿಕೆ ಕಲಿತೇನೆ ಅಂತ ಹೇಳಿ ಈಗ ನೇಕಾರಿಕೆ ಕೆಲಸ ಆರಂಭ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಯಶಸ್ವಿ ತಂಡ ಇಲ್ಲಿ ನಮಗೆ ತಯಾರಾಗಿದೆ. ಇವರು ನಮ್ಮ ಈ ನೇಕಾರಿಕೆಯನ್ನು ಈ ನಮ್ಮ ಜಿಲ್ಲೆಗಳಲ್ಲಿ ನೇಕಾರಿಕೆಯನ್ನು ಮುಂದುವರಿಸುವ ಒಂದು ಭರವಸೆ ಬೆಳಕಾಗಿದ್ದಾರೆ. ಇವರೆಲ್ಲರಿಗೂ ನಿಮ್ಮ ಪ್ರೋತ್ಸಾಹ ಬೇಕು ಅಂತ